ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ರಾಯಬಾಗ್ ಪಟ್ಟಣದ ಗ್ರಾಮೀಣ ಪ್ರದೇಶದ ಪೂಜಾರಿ ತೋಟದ ಸರ್ಕಾರಿ ಶಾಲೆ. ರಾಯಬಾಗ ಶಾಸಕರೇ ಎಲ್ಲಿ ಇದ್ದೀರಿ? ಯಾವ ಮೂಲೆಯಲ್ಲಿ ಇದ್ದೀರಿ? ಒಂದು ಸಾರಿ ಇತ್ತ ಕಡೆ ಕಣ್ಣು ತೆರೆದು ನೋಡಿ. ನಿಮ್ಮ ಕ್ಷೇತ್ರದ ರಾಯಬಾಗ್ ಗ್ರಾಮೀಣ ಭಾಗದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪರಿಸ್ಥಿತಿಯನ್ನು. ಸರ್ಕಾರಿ ಶಾಲೆಯ ಮಕ್ಕಳು ಹಣೆಬರಹ. ಪಟ್ಟಣದ ಹಾರುಗೇರಿ ಕಡೆಗೆ ಹೋಗುವ ರಸ್ತೆಯ ಕೆನಾಲ್ ಹತ್ತಿರ ಇರುವ ಗ್ರಾಮೀಣ ಪ್ರದೇಶದ ಪೂಜಾರಿ ತೋಟದಲ್ಲಿರುವ ಸರ್ಕಾರಿ ಶಾಲೆ ಮಕ್ಕಳ ದುರಸ್ಥಿತಿ ಇದು. ಮಕ್ಕಳಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯ ಇಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮಾನ್ಯ ಶಾಸಕರೇ, ದೇವರು ವರ ಕೊಟ್ಟರೂ ಪೂಜಾರಿ ವರ ಕೊಡಲಿಲ್ಲ ಎನ್ನುವ ಗಾದೆ ಮಾತು ನಿಜ ಆಗಿದೆ. 1986ರಲ್ಲಿ ಪ್ರಾರಂಭವಾದ ಸರ್ಕಾರಿ ಶಾಲೆ ಪೂಜಾರಿ ತೋಟ 1 ಕೊಠಡಿ ಇದ್ದು ಮಳೆ ಬಿಸಿಲು ಎನ್ನದೆ ಶಾಲಾ ಮಕ್ಕಳು ಆಸರೆ ಕಾಣದೆ ಶಾಲೆಯಿಂದ ಹೊರಗಡೆ ಕುಳಿತು ಅಭ್ಯಾಸ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಸುಮಾರು 35 ಶಾಲಾ ಮಕ್ಕಳು ಇರುವ ಈ ಶಾಲೆ 1ರಿಂದ 5ರವರೆಗೆ ತರಗತಿಗಳು ನಡೆಯುತ್ತವೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ತೋರಿದ್ದು ದುರದೃಷ್ಟಕರ ಸಂಗತಿಯಾಗಿದೆ. ಈ ಶಾಲೆಯಲ್ಲಿ ಮಕ್ಕಳಿಗೆ ಕುಡಿಯಲು ನೀರಿಲ್ಲ, ಶೌಚಾಲಯ ಅಂತೂ ಮೊದಲೇ ಇಲ್ಲ. ಇನ್ನು ಕುಳಿತು ಅಭ್ಯಾಸ ಮಾಡಬೇಕಾದರೆ ಆಸರೆ ಇಲ್ಲ. ಶಾಲೆ ಹೊರಗೆ ಕುಳಿತು ಮಳೆ ಬಿಸಿಲು ಎನ್ನದೆ ವಿದ್ಯಾಭ್ಯಾಸ ಮಾಡುತ್ತಿರುವ ಶಾಲಾ ಮಕ್ಕಳು. ಅಷ್ಟಕ್ಕೂ ಶಾಲೆ ಈ ಸ್ಥಿತಿಗೆ ಅಸಲಿ ಕಾರಣ ಕೊಟ್ಟ ಪಾಲಕರು. ಅಸಲಿ ಮಾಲೀಕರ ಹಾಗೂ ಅಧಿಕಾರಿಗಳ ನಡುವೆ ಶಾಲೆಯ ಜಾಗದ ತಕರಾರು. ಏನೇ ಆಗಲಿ ಶಾಲೆಯ ಮಕ್ಕಳಿಗೆ ಶಾಲಾ ಕೊಠಡಿ, ಕುಡಿಯುವ ನೀರು, ಶೌಚಾಲಯ ಬೇಕಾಗಿದ್ದು ಅಧಿಕಾರಿಗಳು ಬೇಗನೆ ಈ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು ಎನ್ನುವುದು ನಮ್ಮ ವಾಹಿನಿಯ ಆಶಯ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಸಮಸ್ಯೆಯನ್ನು ಬಗೆಹರಿಸುತ್ತಾರಾ ಅಥವಾ ಇಲ್ಲ ಎಂಬುದನ್ನು ಕಾದು ನೋಡಬೇಕಾಗಿದೆ. ಪ್ರತಿನಿಧಿ ರಾಕೇಶ್ ನಸ್ಲಾಪುರೆ, ರಾಜ್ಯೋದಯ ನ್ಯೂಸ್. ನೀರಿಂದ ವ್ಯವಸ್ಥೆ ರೀ, ಕಿನಾಲ್ ಐತ್ರಿ, ಆಟ ಆಡಂತ್ಲೆ ಹೊಲ್ದಾಗದು ಹೋಗಂತ್ಲೇ ರೀ, ಹೊಲ್ದಾಡ್ನವ್ರು ಬಂದ್ ಬೈತಾರ್ರಿ. ಈಗ ನಿಮಗೆ ಏನಾಗಬೇಕಾಗಿತಿ? ಸರ್ಕಾರ ಕಡೆ ಶೌಚಾಲಯ ರೀ, ಕೊಠಡಿ ರೀ, ನೀರಿಂದ ವ್ಯವಸ್ಥೆ ರೀ. ಸರ್, ಇಲ್ಲಿ ನಮ್ಮ ಶಾಲೆಗೆ 1ರಿಂದ 5 ಹುಡುಗರು ಟೋಟಲ್ 35 ಹುಡುಗರು. ಶಾಲೆಗೆ ಹುಡುಗರು ಇರೋಕೆ ಕೊಠಡಿ ಇಲ್ಲ, ಒಂದೇ ಐತಿ. ಅದ ಕಾರಣ ಹೊರಗೆ ಕುಣಿಸಿ ಕಳಿಸ್ತಾರೆ. ಟೀಚರ್ಸ್ ಚಲೋ ಇರುತ್ತೆ ಸರ್. ಅವ್ರ ಕುಂಡಕ್ಕೆ ಕಟ್ಟಡ ಇಲ್ಲ, ಮೇನ್ ಕುಡಿಯೋಕೆ ನೀರಿಲ್ಲ, ಮತ್ತೊಂದ್ರೆ ಶೌಚಾಲಯ ಇರೋಲ್ಲ. ಇದೇ ಶಾಲೆಯ ಸಮಸ್ಯೆ. ಶಾಲೆ ಮೈದಾನ ಇಲ್ಲ. ಅಲ್ಲಿ ಎಷ್ಟು ವರ್ಷದಿಂದ ಈ ರೀತಿ ಸಮಸ್ಯೆ ಐತಿ? ಸುಮಾರು ವರ್ಷ ಆಯ್ತು ಸರ್ ಶಾಲೆ. ಈಗ ಸರ್ಕಾರದವ್ರು ಏನು ಗಮನಕ್ಕೆ ಬಂದದ? ಸರ್ಕಾರದವ್ರು ಏನು ಗಮನಕ್ಕೆ ಇದ್ರ ಬಂದೇ ಇಲ್ಲ ಸರ್. ಅಧಿಕಾರಿಗಳು ಏನು ನಮಗೇನು ಬಂದು ಗೊತ್ತಿಲ್ಲ ಸರ್. ಈ ಸೈಡ್ ಮುಂದೆ ಕೆನಾಲ್ ಐತ್ರಲ್ಲ, ಕಾಂಪೌಂಡ್ ಒಂದು ಇಲ್ಲ, ಅದಕ್ಕೆ ಏನಾದರೂ ಇಲ್ಲ, ಅದೇ ಮಾಡ್ಬೇಕು ಸರ್. ಗೌರ್ಮೆಂಟ್ದವ್ರು ಯಾರು ಬಂದು ವರ್ಕ್ ಕೆಲಸ ಮಾಡಿಲ್ಲ, ನೋಡೇ ಇಲ್ಲ ಐತ್ರಿ. ಮತ್ತು ನಿರ್ಲಕ್ಷ್ಯತನ ಮಾಡ್ತಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರವೀಣ್ ಪೂಜಾರಿ. 2 ಜನ ಇಲ್ಲದ. ರಿಸರ್ಸ್ಗೆ ಹೋಗಾಗ ಜಾಗ ಇಲ್ರಿ, ಆಟ ಆಡಂತ್ಲೆ ಹೊಲ್ದಾಗ ಹೋಗಂತ್ಲೆ ಎಲ್ಲ ಬೈತಾರ್ರಿ. ನೀರಿನ ವ್ಯವಸ್ಥೆ ಇಲ್ರಿ, ಕೊಠಡಿ ಒಂದೇ ಐತ್ರಿ, ಅಭ್ಯಾಸ ಮಾಡಕ್ರಿ ಗಾಳಿ ಎಲ್ಲ ಬರುವತ್ರಿ. ಮತ್ತೆ ಇಲ್ಲಿ ಪಾಠ ಎಲ್ಲ ಮಾಡ್ತಾರೆ ಶಿಕ್ಷಕರು? ಹಾಂ ರೀ, ಚಂದ ಹೇಳ್ತಾರ? ಹಾಂ ರೀ, ತಿಳಿದೈತಿ? ಹಾಂ ರೀ. ನಮಸ್ಕಾರ ರೀ, ನಾವು ರಾಯಬಾಗ್ ಗ್ರಾಮೀಣ ಸಿದ್ದಪ್ಪ ಮೇತ್ರಿ ಅಂತ ಮಾತಾಡೋದು. ನಮ್ಮದು ಇಲ್ಲಿ ರಾಯಬಾಗ್ ಗ್ರಾಮೀಣದಲ್ಲಿ ಸರ್ಕಾರಿ ಶಾಲೆ ಇದೆ. ಸುಮಾರು 25-30 ವರ್ಷದಿಂದ ಶಾಲೆ ಇದೆ ಇದು. ಇಲ್ಲಿ ನಮ್ಮ ಮಕ್ಕಳು ಎಲ್ಲರೂ ಇದೇ ಶಾಲೆಯಲ್ಲಿ ಬರಬೇಕು. ಇದ್ರ ಬಿಟ್ಟರೆ ಬೇರೆ ಕಡೆ